ಅವರಲ್ಲಿ ಕೇಳಲಿಕ್ಕೆ ಅವಕಾಶ ಇರ್ತದೆ. ತಾವೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಆಸಕ್ತರಾಗಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಇತರ ರಕ್ಷಣಾ ವೇದಿಕೆ ಅಧ್ಯಕ್ಷರೇ, ಇತರ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮ ಮಿತ್ರರೇ, ಸೇರಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಏನ್ ಸಮಸ್ಯೆ ಆಗಿದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಬರೋದು ಸ್ವಲ್ಪ ತಡ ಆಯಿತು. ಯಾಕಂದ್ರೆ 400 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ನನ್ನ ಕರ್ಕೊಂಡು ಬರೋಕೆ ಬಂದವ್ರು ಹೇಳಿದ್ರು ನನ್ನ 9ನೇ ಗಾಡಿ. 400 ಕಿಲೋಮೀಟರ್ ಮಧ್ಯೆ 2 ಟ್ಯಾಕ್ಸಿ, ಒಂದು ಟ್ರೈನ್, ಒಂದು KSRTC ಬಸ್, ಒಂದು ಪ್ರೈವೇಟ್ ಬಸ್ಸು, ಆಮೇಲೆ 2 ಕಾರುಗಳು. ಹಾಗೆ ಏನಾಯಿತು ಅಂತ ಹೇಳ್ಬೋದಾ? ಜಾಸ್ತಿ ನಾನು ಮಾತಾಡೋದಿಲ್ಲ, ನಿಮ್ಮ ಸಮಸ್ಯೆಗಳೇನು ಅಂತ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮಾತಾಡುವಂತ ಇದ್ದೇನೆ. ಯಾಕಂದ್ರೆ ಇದು ಮಾತಾಡ್ಬೇಕಂದ್ರೆ 59,000 ಪುಟಗಳಿಗಿಂತ ಹೆಚ್ಚಿರುವಂತಹ ಒಂದು ಕೇಸ್ ಇದು. ಅದೆಲ್ಲವನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯಾಸ ಆಗಿದೆ ನಿಮ್ಗೆ. ಎಷ್ಟೊತ್ತಿಂದ ಕೂತ್ಕೊಳ್ತಾ ಇದ್ದೀರಾ? ಆಯಾಸ ಆಗಿಲ್ಲ? ಓಕೆ, ತುಂಬಾ ಸಂತೋಷ. ಮೊದಲಾಗಿ ಗ್ರಾಮ ಸಭೆ ಅಧ್ಯಕ್ಷರನ್ನು, ಸದಸ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಗಟ್ಟಿಯಾದ ಒಂದು ಚಪ್ಪಾಳೆ ಹೊಡೆಯವರಿಗೆ. ಖಂಡಿತ ಇಷ್ಟೊಂದು ಜನ ಸೇರ್ಬೇಕಿದ್ರೆ ಅದರ ಹಿಂದೆ ತುಂಬಾ ಕಠಿಣ ಶ್ರಮ ಇದೆ ಅಂತ ಗೊತ್ತು. ಈಗ ಏನು ಸಮಸ್ಯೆ ಅಂತ ಯಾರಾದ್ರೂ ಒಂದು ಹೇಳ್ಬೋದಾ? ನಾನು ಈ ಮೈಕ್ ತಗೊಂಡಿದ್ದೆ, ಅದಕ್ಕೆ ನಿಮ್ಮಲ್ಲಿ ಕೇಳಬೇಕು, ಅದಕ್ಕೋಸ್ಕರ. ಅಲ್ಲಿ ಮೈಕ್ ಇದೆ. ಎಸ್, ಇದು ಬೇಕಿದ್ರೆ ಕೊಡ್ಬೋದು. ಎಸ್, ಕಸ್ತೂರಿ ರಂಗನ ವರದಿ ಎನ್ನುವುದರ ಬಗ್ಗೆ ಹಾ, ಅದರ ಸಾಧಕ ಬಾಧಕಗಳು ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಹೇಳುವುದನ್ನ ಕೇಳಿಕೊಂಡು ನಾವೆಲ್ಲ ಬಯಲಿದ್ದೇವೆ. ಅಂದ್ರೆ ಯಾರಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಿಮ್ಮನ್ನು ಒಕ್ಕಲಿಗಿಸ್ತಾರಂತ? ಇಲ್ಲ, ಅಲ್ಲ, ಮಾಹಿತಿಯಲ್ಲಿ ಒಕ್ಕಲಿಗಿಸುವುದಿಲ್ಲ. ಓಕೆ, ಅಂತ ತಪ್ಪು ಮಾಹಿತಿ ಏನಿಲ್ಲ. ನಿಮ್ಮನ್ನು ಯಾರನ್ನು ಒಕ್ಕಲಿಗಿಸುವುದಿಲ್ಲ. ಅದನ್ನು ಮೊದಲಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಒಕ್ಕಲಿಗಿಸ್ತೇವೆ ಅಂತ ಹೇಳಿ ಸುಮ್ಮನೆ ಸಮಸ್ಯೆ ಮಾಡ್ತಾ ಇದ್ದೇವೆ ಅಂತ ಹಲವಷ್ಟು ಸಲ, ಈಗಲ್ಲ, 2002ರಲ್ಲಿ ನಾವು ಈ ಹೋರಾಟ ಶುರು ಮಾಡಿದೆವು. ಆವತ್ತು ಇಡೀ ಈ ಕರ್ನಾಟಕ ಪ್ರದೇಶದ 26,000ದಷ್ಟು ಜನರು ಬೆಳ್ತಂಗಡಿಯಲ್ಲಿ ಸೇರಿದ್ರು. 79 ಗ್ರಾಮಗಳಲ್ಲಿ ನಾನು ಇದೇ ರೀತಿಯಾಗಿ ಹೋಗಿ ಮಾಹಿತಿಯನ್ನು ಕೊಟ್ಟ ಮೇಲೆ 26,000 ಜನ, ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ 26,000 ಜನ ಸೇರಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ತನಕ ನಾವು ಹೋದೆವು. ಆವತ್ತು ನಾನು ಹೇಳಿದೆ, ಈ ಸಮಸ್ಯೆ ಮುಗಿಯೋದಿಲ್ಲ. ಜನರು ಮನಸ್ಸು ಮಾಡದೆ ಈ ಸಮಸ್ಯೆ ಮುಗಿಯುವುದಿಲ್ಲ. ಸಾಧಕ ಬಾಧಕ ಏನು ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. 1995 302/1995 ಅಂದ್ರೆ ರಿಟ್ ಪೆಟಿಷನ್. ಗೋದವರ್ಮನ್ ತಿರುಮಲ್ಪಾದ್ ಅನ್ನುವ ಒಬ್ಬರು ಲಾಯರ್ ಆಗಿದ್ರು, ಹಾಗೂ ತದನಂತರ ಅವರು ಫಾರೆಸ್ಟ್ ಆಫೀಸರು ಆಗಿದ್ರು. ಅವ್ರು ರಿಟೈರ್ ಆದ್ಮೇಲೆ ಗಂಧದ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ, ಕಾಡು ನಾಶ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ರಿಟ್ ಪೆಟಿಷನ್ ಅರ್ಜಿ ಹಾಕ್ತಾರೆ, ದಾವೆ ಹೂಡ್ತಾರೆ. ಆ ನಿಟ್ಟಿನಲ್ಲಿ ಇದು ಅದೇ ನಾನು ಹೇಳಿದ್ದು, ಅತಿ ದೊಡ್ಡ, ಜಗತ್ತಿನ ಅತಿ ದೊಡ್ಡ ಕೇಸ್ ಇದು. ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆಯುತ್ತೆ, ಜಗತ್ತಿನ, ಭಾರತದಲ್ಲ, ಜಗತ್ತಿನ ಅತಿ ದೊಡ್ಡ ಕೇಸು. ಈ ಕೇಸಿನಿಂದಾಗಿ 21ರಷ್ಟು ಪರಿಸರ ಸಂರಕ್ಷಣೆ ಮತ್ತು ವನ ಸಂರಕ್ಷಣೆ ಅಂತ, ಕಾಡು ಮರಗಳ ಸಂರಕ್ಷಣೆ ಅಂತ ಹೊಸ ಕಾನೂನುಗಳು ಭಾರತದಲ್ಲಿ ಪ್ರಾಬಲ್ಯಕ್ಕೆ ಬಂದಿವೆ. ಆಗ ಕೇಸು, ದಾವೆ ಎಷ್ಟು ಶಕ್ತವಾಗಿರಬಹುದು ಅಂತ ನೀವು ಅಂದಾಜಿಸಿಕೊಳ್ಳಿ. ಕೇಸು ನಡೀತಾ ಇದೆ. ನೆಕ್ಸ್ಟ್ ಸ್ಟೆಪ್, ಕಾಡಿನಲ್ಲೆಲ್ಲ ಜನ ಕೂತಿದ್ದಾರೆ. ಸಾವಿರಾರು ಎಕರೆ ಜಮೀನನ್ನ ಗಣಿಗಾರಿಕೆಗೆ, ಈ ತರ ಗಂಧವನ್ನ ಕಡಿಯುವುದಕ್ಕೋಸ್ಕರ, ಕಾಡನ್ನು ನಾಶ ಮಾಡುವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರಂತ ಗೋವರ್ಧನ್ ತಿರುಮಲ್ಪಾದ್ ಹೇಳ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡಿದ್ರು, ಪ್ರತಿ ಸ್ಟೇಟ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಕಳುಹಿಸಿತು. ಏನ್ ನೋಟಿಸು? ನೀವೊಂದು ಅಫಿಡವಿಟ್ ಫೈಲ್ ಮಾಡಿ, ನಿಮ್ಮ ರಾಜ್ಯದಲ್ಲಿರುವಂತಹ ಕಾಡು ಏನಿದೆ, ಸಂರಕ್ಷಿತ ಅರಣ್ಯ ಏನಿದೆ, ಅದರಲ್ಲಿ ಯಾರಾದರೂ ಇದ್ದಾರಾ, ಯಾರಾದರೂ ಜನರು ನುಸುಳಿಕೊಂಡಿದ್ದಾರ, ಹೌದಾ, ಅದು ಕಾಡಾಗಿ ಉಳಿದುಕೊಂಡಿದೆಯಾ? ಅವ್ರೇನು ಉತ್ತರ ಕೊಡಬಹುದು? ಚೀಫ್ ಸೆಕ್ರೆಟರಿ ಅವರು, ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಏನು ಕೊಟ್ಟು ಉತ್ತರ ಕೊಡ್ತಾರೆ? ಇಲ್ಲಪ್ಪ, ನಾವೆಲ್ಲ ಒಳ್ಳೆಯ ಜನ, ನಮ್ಮಲ್ಲಿ ಯಾರು ಕಾಡಿನೊಳಗೆ ಹೋಗುವುದೇ ಇಲ್ಲ, ಅತ್ತ ತಿರುಗಿ ನೋಡುವುದೂ ಇಲ್ಲ, ಕಾಡೆಲ್ಲ
ಸುರಕ್ಷಿತವಾಗಿದೆ. ಆಗ ಸುಪ್ರೀಂ ಕೋರ್ಟ್ ಹೇಳಿತು. ಆಮೇಲೆ ವಿಧಿ ಬಂದಾಗ ಹೇಳಿತು, ಇನ್ನೊಂದು ವೇಳೆ ತದನಂತರ ಈ ವಿಧಿ ನಿರ್ಣಯದ ನಂತರ ಯಾರಾದರೂ ಕಾಡಿಗೆ ಹೋಗಿದ್ರೆ ಅವರನ್ನ ನಿಷ್ಕರುಣವಾಗಿ ಅಂದ್ರೆ ವಿತೌಟ್ ಮರ್ಸಿ ಅವರನ್ನ ಒಕ್ಕಲೆಬ್ಬಿಸಿ ಅಂತ ಹೇಳಿ ಹೊರಗೆ ಹಾಕಿದ್ದ. ಗೊತ್ತಾಯ್ತಲ್ಲ? ಆಗ ನಾವು ಕೊಟ್ಟದ ಅಫಿದಾವಿತದಲ್ಲಿ ಈ ಪ್ರದೇಶದಲ್ಲಿ ಹಳ್ಳಿಗೋಡೆಯಲ್ಲಿ ನರಪಿಲ್ಲೆ ಯಾರೂ ಇಲ್ಲ, ಬದುಕ್ತಾ ಇಲ್ಲ. ಹುಲಿಗಳು ಮಾತ್ರ ಇದೆ, ಆನೆಗಳಿವೆ, ಚಿರತೆಗಳಿವೆ, ಮೊಲ ಇದೆ, ಮನುಷ್ಯರು ಯಾರೂ ಇಲ್ಲ. ನಾವು ಯಾರು ಕೊಟ್ಟ ಅಫಿಡಾವಿಟ್? ನಾವು ಕೊಟ್ಟದ್ದು, ನಮ್ಮ ಚೀಫ್ ಸೆಕ್ರೆಟರಿ ಅವರು. ಆಮೇಲೆ ಅಷ್ಟರಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದ್ರು, ನಾವೆಲ್ಲ ಸಮಸ್ಯೆ ಮಾಡೋಕೆ ಶುರು ಮಾಡಿದ್ರು, ನಾವೆಲ್ಲ ಹೋರಾಟ ಮಾಡಿದೆವು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾನೇ ಹೋಗಿದ್ದೀನಿ ಇಲ್ಲಿ ನಮ್ಮ SKDRP ಧರ್ಮಸ್ಥಳ ಯೋಜನೆಯ ಶ್ರೀಯುತ ಕಾವೂರರೊಟ್ಟಿಗೆ ಸೇರಿ ನಾವು ಬಹಳಷ್ಟು ಹೋರಾಟ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಎಂಪವರ್ಡ್ ಕಮಿಟಿ ಹತ್ರ ನಾವೇ ಹೋಗಿ 1 ತಿಂಗಳುಗಳ ಕಾಲ ಅಲ್ಲಿದ್ದುಕೊಂಡು ಹೋರಾಟ ಮಾಡಿ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ನೋಡಿದೆವು. ಆದ್ರೆ ಈಗ ಜನರಿಗೆ ಏನಾಯ್ತು? ಯಾರಪ್ಪ ನಮ್ಮನ್ನ ಎಬ್ಬಿಸುದು? ನಮ್ಮ ಪಟ್ಟ ಜಾಗ ತಾನೇ, ನಮ್ದು ಪಟ್ಟ ಜಾಗ. ಸಾಧಾರಣ 13,000 ಚಿಲ್ಲರೆ ರೆಕಾರ್ಡ್ಸ್ ಅನ್ನ ನಾವು ಕಲೆಕ್ಟ್ ಮಾಡಿದೆವು, ಸುಲಭ ಅಲ್ಲ. ಅದರಲ್ಲಿ 420 ಹಳೆಯ ಪಟ್ಟ ಇದೆಯಲ್ಲ, ಹಳೆಯ RTC ಸೆಲೆಕ್ಟ್ ಮಾಡಿ ಹೆಚ್ಚುವರಿ RTCಯನ್ನು ಹಿಡ್ಕೊಂಡು ನಾನು ಇವರ ಹತ್ರ ಮೆಹತಾ ಅವರ ಹತ್ರ ಅಧ್ಯಕ್ಷರ ಹತ್ರ ಹೋದೆ. ಡೆಲ್ಲಿಯಲ್ಲಿ ಪರ್ಯಾವರಣ ಭವನದಲ್ಲಿ ನಮಗೆ ಪ್ರೂವ್ ಮಾಡ್ಬೇಕಲ್ಲ ನಮ್ಮ ಜನ ಇದ್ದಾರಪ್ಪ, ಎಷ್ಟೋ ಕಾಲದಿಂದ ಪಟ್ಟ ಜಾಗ ಇಟ್ಕೊಂಡು ಬದುಕಿದ್ದಾರೆ, ಅವರಿಗೆ ತೊಂದರೆ ಆಗುತ್ತೆ ಅಂತ. ನಾನು ಓದ್ಕೊಳ್ಳಿ ಅವರು ಎದ್ದು ನಿಂತು ನನ್ನ ಮೇಲೆ ಗೌರವದಿಂದ ಅಲ್ಲ, ಯಾಕಂದ್ರೆ ಈ 4 ಬಾಕ್ಸ್ ಇತ್ತು ನನ್ನಲ್ಲಿ, 4 ಬಾಕ್ಸ್ ರೆಕಾರ್ಡ್ಸ್ ದಾಖಲೆಗಳು. ಅದನ್ನು ಇಡ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ ಅವರ ಆಫೀಸಲ್ಲಿ. ಜನರು ಏನು ಅತಿಥಿಗಳು ಬಂದು ಕೂತ್ಕೊಳ್ಬೇಕು, ಅಲ್ಲೆಲ್ಲ ಫೈಲ್ಗಳು ತುಂಬಿವೆ, ಬಾಕ್ಸ್ಗಳು ತುಂಬಿವೆ, ಫೈಲ್ಗಳು ತುಂಬಿವೆ. ಇನ್ನೀಗ ಅವ್ರು ಕೂತ ಕುರ್ಚಿ ಮಾತ್ರ ಬಾಕಿ ಇದೆ. ನೀವು ಇಲ್ಲೇ ಇಟ್ಟಿದ್ರಿ ಫಾದರ್, ನೀವು ಬಡವರಿಗೋಸ್ಕರ ಬಂದಿದ್ದೀರ, ನಮ್ಮನ್ನು ಗೌರವಿಸ್ಬೇಕು, ಇಲ್ಲೇ ಇಟ್ಬಿಡಿ, ನಮ್ಗೆ ಏನ್ ಮಾಡೋಕ್ಕಾಗಲ್ಲ, ಇಂಥ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರು. ಆಮೇಲೆ ನಾವು ಒಂದು 2-3 ಗಂಟೆ ಸಂವಾದ ಮಾಡಿದೆವು. ನಾನು ಹೇಳಿದೆ 420 13,000 ರೆಕಾರ್ಡ್ಸ್ ನಮ್ಮಲ್ಲಿದೆ, ಅದರಲ್ಲಿ ಒಂದು ಸ್ಯಾಂಪಲ್ 420 ತಂದಿದ್ದೇನೆ. ಎಷ್ಟು? 420 ಪಟ್ಟ ಜಾಗ RTC. ಆಗ ಅವರು ನನಗೆ ಹೇಳಿದ ಉತ್ತರ ಏನು ಗೊತ್ತಾ? ಫಾದರ್, ನೀವು ಬಡವರ ಪರವಾಗಿ ಬಂದಿದ್ದೀವಿ ಅಂತ ನಾವು ಗೌರವಿಸ್ತೇವೆ. ನಿಮ್ಮ ಚರ್ಚ್ ಎದುರುಗಡೆ, ನಿಮ್ಮ ನಿವಾಸದ ಎದುರುಗಡೆ KSRTC ಬಸ್ಸಿನ ಅವ್ರು ಬಂದು ಪಾರ್ಕ್ ಮಾಡ್ತಾನೆ ರಾತ್ರಿ, ಅವನ ಮನೆಯಲ್ಲೇ ಹತ್ರ ಇದೆ. ಉದಾಹರಣೆ ಕೊಟ್ಟರು. ನೀವೇನೋ ಹೋಗಿ ನೋಡ್ಬೇಕು, ಅದು ಡ್ಯಾಶ್ ಬೋರ್ಡ್ ಅಲ್ಲಿ ಅದರದ್ದು ರೆಕಾರ್ಡ್ಸ್ ಎಲ್ಲ ಇದೆ, RC ಎಲ್ಲ ಇದೆ. ನೀವು ಯಾರಿಗೋ ಒಬ್ಬರಿಗೆ 2 ಲಕ್ಷಕ್ಕೆ ಅದನ್ನು ಮಾರಿಕೊಡ್ತೀರಾ, ಅಗ್ರಿಮೆಂಟ್ ಎಲ್ಲ ಬರೆದು ಇನ್ನೊಬ್ಬರಿಗೆ 2 ಲಕ್ಷಕ್ಕೆ KSRTC ಬಸ್ ಅನ್ನು ನಾನು ಮಾಡ್ತೇನೆ. ನಾಳೆ ಇವರಿಗೆ ಮಾರಿದ್ರೆ ಅವರು ಅದನ್ನು ಓಡಿಸ್ಕೊಂಡು ಹೋದ್ರೆ KSRTC ಒಪ್ಕೊಳ್ತಾರ? ಇಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂರಕ್ಷಿತ ಅರಣ್ಯ ಭೂಮಿ ರಾಜ್ಯ ಸರ್ಕಾರ ತನ್ನ ಕಾರ್ಯಗಳಿಗೆ ಉಪಯೋಗಿಸಬೇಕಿದ್ದರೂ ಲಿಖಿತವಾದಂತಹ ಅನುಮತಿಯನ್ನು ಪಡೆಯತಕ್ಕದ್ದು. ಅದಕ್ಕೋಸ್ಕರ ಈಗ ಹಲವಷ್ಟು ಪೊಲೀಸ್ ಸ್ಟೇಷನ್ಗಳು ಕಳೆದಂತಹ ಸ್ಥಳವಿರುವ ಸರ್ಕಾರಿ ಪ್ರೌಢಶಾಲೆಗಳಿಗೂ ಫೈನಲ್ ನೋಟಿಸ್ ಆಗಿದೆ, ಒಕ್ಕಲೆಬ್ಬಿಸುವ ನೋಟಿಸ್ ಆಗಿದೆ. ಆದ್ದರಿಂದ ನಿಮ್ಮ ತಹಶೀಲ್ದಾರ್ ಅಥವಾ AC ಅಥವಾ DC ಮನಸ್ಸು ಮಾಡಿ ನಿಮಗೆ ಅದನ್ನು ಬರೆದುಕೊಂಡ್ರೆ ನಮ್ಗೆ ಒಪ್ಪೋಕ್ಕಾಗುತ್ತಾ? ಅಂದ್ರೆ RTC ಯಾವ ವ್ಯಾಲ್ಯೂ ಇಲ್ಲ, ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ಕೋರ್ಟಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ? ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನ ಆಯಿತು, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ಎಕ್ಸಿಕ್ಯೂಟ್ ಮಾಡುವಂತದಲ್ಲಿದ್ದೇವೆ ನಾವು. ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಈಗ ಜನರಿಗೆ ಒಬ್ಬೇ ಅವರು ತುಂಬಾ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಏನು ಸಮಸ್ಯೆ ಅಂತ ಕಂಡು ಹಿಡಿಯಿರಿ ಅಂತ ಮಾಧವ್ ಗಾಡ್ಗೀಲ್ ಅವರ ಮುಂದಾಳತ್ವದಲ್ಲಿ 9 ಸದಸ್ಯರ ಕಮಿಟಿಯನ್ನ ಮಾಡಿದ್ರು, 9 ಸದಸ್ಯರ ಸಮಿತಿಯನ್ನು ಮಾಡಿದ್ರು. ಏನಂತ? ಅಲ್ಲಿ ಹೊಳೆ ಜನರಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಹೋಗಿ ನೋಡ್ಬಿಟ್ಟು ವಿಚಾರಣೆ ಮಾಡ್ಕೊಂಡು ಬನ್ನಿ. ಏನಾದ್ರೂ ಜನರಿಗೆ ಸಮಸ್ಯೆ ಆಗುದಿದ್ರೆ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮಾತ್ರ ಜನರಿಗೆ ತೊಂದರೆ ಆಗದ ಹಾಗೆ ತೀರ್ಮಾನಗಳನ್ನ ಕೈಗೊಳ್ಳತಕ್ಕದ್ದು. ನೋಟಿಫಿಕೇಶನ್ ಮಾಡಿದ್ರು ಮಾಧವ್ ಗಾಡ್ಗೀಲ್ ಕಮಿಟಿ, ಎಲ್ರಿಗೆ ಕಳಿಸಿದ್ರು, ಗ್ಯಾಸೆಟ್ ಅಲ್ಲಿ ಪಬ್ಲಿಷ್ ಮಾಡಿದ್ರು. ಎಲ್ಲ ಪಂಚಾಯತಿಯವರ ಹತ್ರ ಇದೆಯಾ? ಇಲ್ಲ, ಬರಲಿಲ್ಲ. ಪ್ರತಿ ಪಂಚಾಯತಿ ಅದರಲ್ಲಿ ಸ್ಪಷ್ಟವಾಗಿ ದಪ್ಪ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಪ್ರತಿ ರಾಜ್ಯದ ಆಯಾಯ ರಾಜ್ಯದ ಪಂಚಾಯತಿಯ ಭಾಷೆಗಳಲ್ಲಿ ಅವರು ಅದನ್ನ ಭಾಷಾಂತರ ಮಾಡಿ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟವರಿಗೆ ತಲುಪಿಸತಕ್ಕದ್ದು. ಏನು ಅಂತ
ಹಳ್ಳಿ ಹೊಳೆಯ ಜನರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂದ್ರೆ ಹೇಳಿ, ನಾವು ಪರಿಹಾರ ಮಾಡ್ತೇವೆ ಅಂತ ಅವರು ರಿಕ್ವೆಸ್ಟ್ ಮಾಡುದು ನಮ್ಮಲ್ಲಿ. ಒಂದಾಯ್ತು, 45 ದಿನ ಸಮಯ ಕೊಟ್ಟರು. ಎರಡನೇ ನೋಟಿಫಿಕೇಶನ್ ಆಯ್ತು, 60 ದಿನ ಸಮಯ ಕೊಟ್ಟರು. ಮೂರನೇ ನೋಟಿಫಿಕೇಶನ್ ಆಯ್ತು, ಮತ್ತೆ 60 ದಿನ ಸಮಯ ಕೊಟ್ಟರು. ನಾಲ್ಕನೇ ನೋಟಿಫಿಕೇಶನ್ ಆಯ್ತು, ಮತ್ತೆ ಈಗ ವಯನಾಡು ದುರಂತ ಆಯ್ತಲ್ಲ, ನಾನೀಗ ಇರುವ ಕಡೆ ಇದೆ ಅದು ದುರಂತ ಆದದ್ದು. ಆತರ ಒಂದು ವಾರದ ನಂತರ ಪ್ರೆಷರ್ ಜಾಸ್ತಿ ಆಯಿತು. ಇದು ಯಾವಾಗದಿಂದ 2010ರಿಂದ ಒದ್ದಾಡ್ತಾ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ಕಾರ್ಯಗತ ಮಾಡುವುದಕ್ಕೋಸ್ಕರ. ನಿಮ್ಗೆ ಎಷ್ಟು ಮಂದಿ ಗೊತ್ತಿತ್ತು ನಮ್ಮ ಜಾಗದಲ್ಲಿ ಬರುತ್ತೆ ಅಂತ? ನಿಮ್ಮ ಹಳ್ಳಿ ಹೊಳೆ ಇದೆಯಲ್ಲ, ನನಗೆ ಸ್ಪಷ್ಟವಾಗಿ ಓದ್ಲಿಕ್ಕೆ ಗೊತ್ತಿಲ್ಲ. ಆದರೂ ನಾನು ಉಡುಪಿ ತಾಲೂಕಿರುವ 35 ಫೈನಲ್ ನೋಟಿಫಿಕೇಶನ್ ಅಲ್ಲಿರುವ 35 ಗ್ರಾಮಗಳ ಹೆಸರನ್ನು ಓದ್ತೇನೆ. ಅದರಲ್ಲಿ ಉಚ್ಚಾರಣೆ ತಪ್ಪಿದ್ರೆ ಕ್ಷಮಿಸಿ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ, ಅದು ಬೇರೆ ಒಂದು ಅರ್ಥಿಲ್ಲ. ಅಂಗಾರ್, ಬೆಳ್ಳಂಚೆ, ಚಾರ, ದುರ್ಗ, ಹೆಬ್ರಿ, ಇದು, ಕಬ್ಬಿನಾಲೆ, ಕೆರ್ವಾಸೆ, ಕುಚ್ಚೂರು, ಮಾಳ, ನಡಪಾಲ್, ನುರಾಲ್ಬೆಟ್ಟು, ಸಿರ್ಲಾಲ್, ಆಲೂರು, ಅಮಾಸಬೇಲ್, ಬೆಳವಾಯಿ, ಬೆಳ್ಳಾರ್, ಬೈಂದೂರು, ಚಿಟ್ಟೂರು, ಗೋಳಿಹೊಳೆ, ಹಳ್ಳಿಹೊಳೆ, ಹೊಸಂಗಡಿ, ಹೊಸೂರು, ಇದೂರು, ಕುನ್ನಾಡಿ, ಜಡ್ಕಲ್, ಕೆರಾಡಿ, ಕೊಲ್ಲೂರು, ಮಚಾಪು, ಮಡಮಕ್ಕಿ, ಮುದೂರು, ಶೇಡಿಮನೆ, ತ್ಯಾಗರಸಿ, ವಂಶೆ, ಎಡಮನೆ, ಯಲಂಜಿತ. ಇಷ್ಟು ಗ್ರಾಮಗಳು. ಯಾವಾಗ ಈ 14 ವರ್ಷದಿಂದ ಇವರು ಒದ್ದಾಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ಹೇಳಿ, ನಾವು ಪರಿಹಾರ ಮಾಡಿಕೊಡ್ತೀವಿ. ಏನಾದ್ರು ಸಮಸ್ಯೆ ಇದೆಯಾ? ಮತ್ತೆ ಎಂಪಿಗಳನ್ನು ಕಳಿಸಿದ್ರು 2016ರಲ್ಲಿ. ಎಲ್ಲ ಎಂಪಿಗಳು, ಸಂಬಂಧಪಟ್ಟ ಎಲ್ಲ ಎಂಪಿಗಳು ಬನ್ನಿ ಒಮ್ಮೆ ಡೆಲ್ಲಿಗೆ, ನಿಮಗೆ ಹೋಗೋ ಬರುವ ಫ್ಲೈಟ್ ಚಾರ್ಜು, ಅಲ್ಲಿ ಏರ್ ಕಂಡೀಷನ್ ರೂಮು, 5 ಸ್ಟಾರ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಈಗ ಕೇರಳದಲ್ಲಿ ಏನಾಗಿದೆ ಗೊತ್ತಾ? ಕೇರಳದಲ್ಲಿ ಈಗ ಅವ್ರು ಹೇಳಿದ್ರು, ಕೇರಳದವರು ನೋಡಿ, ಕೇರಳದಲ್ಲಿ ನಾನು ಸ್ಕ್ವೇರ್ ಕಿಲೋಮೀಟರ್ ಹೇಳೋದಿಲ್ಲ, ಎಕರೆಯಲ್ಲಿ ಹೇಳ್ತೇನೆ ನಿಮ್ಗೆ ಅರ್ಥ ಆಗೋಗೆ. ಕೇರಳದಲ್ಲಿ 123 ಗ್ರಾಮಗಳನ್ನು ಒಳಗೊಂಡು 32,39,057 ಎಕರೆ ಒಕ್ಕಲು ಬೀಸಬೇಕು ಅಥವಾ ಈ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿತ್ತು. 32 ಲಕ್ಷ ಎಕರೆ ಕೇರಳದಲ್ಲಿ. ಆದರೆ ಅವರು ಮಾಡಿದ ಕಾರ್ಯಗಳೇನು ಅಂತ ಮತ್ತೆ ಹೇಳ್ತೀನಿ. ಅವರಿಗೆ ಎಷ್ಟು ಎಕ್ಸ್ಕ್ಲೂಡ್ ಮಾಡಿದ್ರು ಗೊತ್ತಾ? 7,69,486 ಎಕರೆ, ಅಂದ್ರೆ 7.25 ಲಕ್ಷ ಎಕರೆಯನ್ನ ಸಮಸ್ಯೆ ಪರಿಹಾರ ಮಾಡಿಕೊಟ್ರು ಜನವಾಸತಿ ಇರುವ ಕಡೆಗಳಲ್ಲಿ. ಅವರಿಗೆ ನೋಟಿಫಿಕೇಶನ್ ಮಾಡಬೇಡಿ, ಅವರಿಗೆ ತೊಂದರೆ ಕೊಡಬೇಡಿ ಅಂತ ಕಸ್ತೂರಿ ಕಮಿಟಿ ಮತ್ತು ಎಂಪವರ್ಡ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಎಂಪವರ್ಡ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಹೇಳಿದ್ದು ಅವರಿಗೆ ಸಮಸ್ಯೆ ಇಲ್ಲ. ಮತ್ತೆ ನಿನ್ನೆ ನಾನು ಈ ಕಡೆ ಹೊರಬೇಕು, ನಿನ್ನೆ ಪೇಪರ್ ಅಲ್ಲಿ ಬಂತು, ಇನ್ನು 66 ಗ್ರಾಮಗಳನ್ನ ಮತ್ತೆ ಅವರು ಎಂತ ಹೇಳ್ತಾರೆ ಕನ್ಸೆಷನ್ ಮಾಡಿದ್ರು. ಅಂದ್ರೆ ಹೊರಗಡೆ ಬಿಟ್ಟು, ಅಂದ್ರೆ ಇದರಲ್ಲಿ ಇಲ್ಲ ಸಮಸ್ಯೆಯಲ್ಲಿ ಇದ್ದಂತಹ ಇಷ್ಟು ಜಾಗವನ್ನ, ಅದೇ 7,69,000 ಎಕರೆಯನ್ನ ಸಮಸ್ಯೆ ಪರಿಹಾರ ಮಾಡಿ ಜನರಿಗೆ ತೊಂದರೆ ಆಗದೆ ನೋಡಿಕೊಂಡಿದ್ದಾರೆ. ತದನಂತರ ನಿನ್ನೆ ನ್ಯೂಸ್ ಬಂದಿದೆ, 66 ಗ್ರಾಮಗಳನ್ನ ಅವರು ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ ಇದು ನೋಡಿ. 2016ರಲ್ಲಿ ಎಂಪಿಗಳನ್ನ ಕರೆದಿದ್ದು, ಎಂಪಿಗಳನ್ನ ಕರೆದ ಆ ಮೀಟಿಂಗಿನ ಮಿನಿಟ್ಸ್ ಇದು. ಆ ಮೀಟಿಂಗಿನ ಮಿನಿಟ್ಸ್ ಅದರಲ್ಲಿ ಕೇರಳದ 9 ಎಂಪಿಗಳು ಡೆಲ್ಲಿಯಲ್ಲಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದರು. 8 ಮಂದಿ ಬಹಳ ಸ್ಪಷ್ಟವಾಗಿ ಜನರಿಗೋಸ್ಕರ ಮಾತನಾಡಿದ್ರು. ಕರ್ನಾಟಕದಿಂದ ಅತಿ ಹೆಚ್ಚು ಸಮಸ್ಯೆ ಇರುವುದು ಕರ್ನಾಟಕದಲ್ಲಿ. 6 ರಾಜ್ಯಗಳಲ್ಲಿ ಸಮಸ್ಯೆ ಇದೆ, ಅತಿ ಹೆಚ್ಚು ಜನರಿಗೆ ಸಮಸ್ಯೆ ಇರುವುದು ಕರ್ನಾಟಕ ರಾಜ್ಯದಲ್ಲಿ. 3 ಎಂಪಿಗಳು ಭಾಗವಹಿಸಿದರು. ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರು, ಶ್ರೀಯುತ ನಳಿನ್ ಕುಮಾರ್ ಅವರು, ಮತ್ತೆ ನಮ್ಮ ಈಗ ಅವರು ನಮ್ಮೊಂದಿಗಿಲ್ಲ ಭಾಗ್ಯಸ್ಮರಣರಾದ ಓಸ್ಕರ್ ಫರ್ನಾಸ್ ಅವರು. ದಾಖಲೆ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಶ್ರೀ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ರು ಅಂತ ಜಸ್ಟ್ ಅವರು ಓದ್ತೀನಿ, 2 ಸೆಂಟೆನ್ಸ್. Shri A.K. Hegde MP Lok Sabha elaborated the difficulties in following the prohibited and regulated activities under modern days vision of development. He also raised concerns regarding the correct concept of protected areas, cultural landscape and carrying capacity, and the industries to be promoted in the ESAs. ಬೇರೆ ಯಾರು ಮಾತನಾಡಿಲ್ಲ ಅಂತ ಕಡತ ಹೇಳ್ತಾ ಉಂಟು, ನಂಗೆ ಗೊತ್ತಿಲ್ಲ.
ಮಿನಿಟ್ಸ್ ಹೇಳ್ತಾರೆ. ಪ್ರತಿಯೊಬ್ಬರು ಹೇಳಿದ್ದನ್ನ ಇಲ್ಲಿ ಸಮರೈಸ್ ಮಾಡಿದ್ದಾರೆ. ನೋಡಿ, ಕೇರಳದಿಂದ ಶ್ರೀ ಜೋಯ್ಸ್ ಜಾರ್ಜ್, ಶ್ರೀ ಶಶಿ ತರೂರ್, ಶ್ರೀ ಜೋಸ್ ಕೆ ಮಾಣಿ, ಶ್ರೀ ಎ ಸಂಪತ್, ಶ್ರೀ ಸಿ ಪಿ ನಾರಾಯಣ್, ಶ್ರೀ ಆಂಟನಿ, ಶ್ರೀ ಜೋಯ್ ಅಬ್ರಹಂ, ಶ್ರೀಮತಿ ಪಿ ಕೆ ಟೀಚರ್, ಹೀಗೆ 9 ಮಂದಿ ಭಾಗವಹಿಸಿದರು. ಏನ್ ಗೊತ್ತಾ ಕೇರಳದ ವ್ಯತ್ಯಾಸ ಮತ್ತು ಇಲ್ಲಿದ್ದ ವ್ಯತ್ಯಾಸ? ಕೇರಳದಲ್ಲಿ ಭಾಗವಹಿಸಿದ್ರೆ ನೇರ ಕೇಳ್ತಾರೆ, ಸಾಮಾನ್ಯ ಪ್ರಜೆಯು ಕೇಳ್ತಾನೆ, MP ಅಲ್ಲಿ ಕೇಳ್ತಾನೆ, MLA ಕೇಳ್ತಾನೆ, DC ಅಲ್ಲಿ ಕೇಳ್ತಾನೆ, ಏನ್ ಸರ್ ನೀವು ಮಾಡ್ಬೇಕಾದ್ ಮಾಡಿಲ್ವಲ್ಲ ಅಂತ ಬಚಾವಾಗೋಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ನಮಸ್ತೆ ಸರ್, ಆಯ್ತು ಸರ್, ನೀವು ಹೇಳಿದಾಗೆ ಮಾಡ್ಕೊಳ್ತೀವಿ. ನೀವು ಹೇಳಿದಾಗೆ ನಾವಿರೋನು ಮಿನಿಸ್ಟರ್ಸ್ ಅಂತ ಕರೀತಾರೆ. ಮಿನಿಸ್ಟರ್ ಅಂದ್ರೆ ಸೇವಕರು ಅಂತ ಅರ್ಥ. ಮಿನಿಸ್ಟರ್ ಅಂದ್ರೆ ಸೇವಕರು ಅಂತ ಅರ್ಥ. ನಾವಿದು ಮಾತಾಡೋದಕ್ಕೆ ನಮ್ಗೆ ಫೋನ್ ಮಾಡಿ, ಅದಕ್ಕೆ ನಾನೀಗ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಯಾಕೆ ನಮ್ಗೆ ಫೋನ್ ಮಾಡ್ತಾರೆ, ಮತ್ತೆ ಮಿನಿಸ್ಟರ್ಗಳು ಫೋನ್ ಮಾಡ್ತಾರೆ, ಹಂಗೆ ಹೇಗೆ ಮಾತಾಡ್ತೇವೆ, ಹಿಂಗೆ ಹೇಗೆ ಮಾತಾಡ್ತೇವೆ, ಕಡತಗಳನ್ನ ಇಟ್ಟೇ ಮಾತಾಡ್ಬೇಕಾಗುತ್ತೆ, ಹೌದಲ್ಲ? ಮಾಫಿಯಾಗಳು ಫೋನ್ ಮಾಡ್ತವೆ. 2002 ಡಿಸೆಂಬರ್ 2 ಮೊದಲು ನನ್ನ ಆಕ್ಸಿಡೆಂಟ್ ಅಲ್ಲಿ ನಾನು ಸಾಯ್ತೀನಿ ಅಂತ ಅವರು ಡೆಡ್ ಲೈನ್ ಕೊಟ್ಟಿದ್ರು ಅಲ್ವಾ? ನಾನು ಈ ಕಡೆ ಬರ್ಬೇಕಿದ್ರೆ ಇಲ್ಲಿ ರೀಚ್ ಆಗ್ತೇನೆ ನನ್ಗೆ ಗ್ಯಾರಂಟಿ ಇದೆಯಾ? ಯಾವ್ಯಾವ ಡ್ರೈವರ್ ಬಸ್ಸು ಟ್ರೈನ್ ಎಲ್ಲ ಓಡಿಸ್ತಾ ಇದ್ರು, ಹೌದಲ್ಲ? ನಂಗೆ ಗೊತ್ತಾ? ಇವತ್ತು ನಿದ್ದೆ ಮಾಡುವ ನಾನು ನಾಳೆ ಎದ್ದೇಳ್ತೇನೆ, ನಂಗೆ ಗೊತ್ತಾ? ಇಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಯಾಕೆ ಹೀಗೆ ಬಂದೆ. ಈಗ ಮೊನ್ನೆ ನಾನು ಅವರಿಗೆ ಹೇಳಿದೆ, ಮತ್ತೆ ದಾಸಗಳೆಲ್ಲ ತುಂಬಾ ಒತ್ತಾಯ ಮಾಡಿದ್ವಿ, ಯಾಕಂದ್ರೆ ಅಷ್ಟು ದೂರದಿಂದ ಬರುವುದು ಕಷ್ಟ ಅಂತ ಹೇಳಿದಾಗ ಮತ್ತೆ ಒತ್ತಾಯ ಮಾಡಿದ್ವಿ. ಯಾಕೆ ನಾನು ಬಂದೆ ಗೊತ್ತಾ? ನನ್ನ ಅಪ್ಪ ಕೃಷಿಕ, 91 ವರ್ಷ ಪ್ರಾಯ. ಈಗಲೂ ಕೃಷಿ ಭೂಮಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ 2-3 ಗಂಟೆ ಎಲ್ಲ. ನಾವು 13 ಮಂದಿ ಮಕ್ಕಳು ವಿವಿಧ ದೇಶಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ಇದ್ದೇವೆ. ಎಲ್ಲರೂ ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದೇವೆ. ಅಪ್ಪನ ಹತ್ರ ಏನೋ ಬಾಂಬೆಯಲ್ಲಿ ಅಥವಾ ಬೆಂಗಳೂರಲ್ಲಿ ಅಣ್ಣನೊಟ್ಟಿಗೆ ಹೋಗಿ ಒಂದು ದಿನ 2 ದಿನ ಅವ್ರು ಉಳಿದವರು, ಮತ್ತೆ ನಿದ್ದೆ ಸರಿ ಬರಲ್ಲ ಅವರಿಗೆ. ಯಾಕೆ? ಅವರಿದ್ದ ಮಣ್ಣಿನಲ್ಲಿ ಅವರಿಗೆ ಇರ್ಬೇಕು, ನಿದ್ದೆ ಬರ್ಬೇಕಂದ್ರೆ ಬೇರೆಲ್ಲೂ ಹೋಗೋಕ್ಕಾಗಲ್ಲ. ಅದೇ ನಿಮ್ಮ ಮುಖ ನೋಡುವಾಗ ನಮ್ಗೆ ಅವರ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿ ಕೃಷಿ ಮಾಡೋಕೆ ಈಗ ಇದರಲ್ಲಿ ಬಂದಿದ್ದಾರೆ, ಏನ್ ಗೊತ್ತಾ? ಯಾರನ್ನು ಒಕ್ಕಲೆಬ್ಬಿಸಬಾರದು. ಹಲವರು ಅದನ್ನ ಭಾಷಣ ಮಾಡ್ತಾರೆ, ಯಾರನ್ನು ಒಕ್ಕಲೆಬ್ಬಿಸಬಾರದು, ಕೃಷಿಗೆ ಸಮಸ್ಯೆ ಮಾಡಬಾರದು, ಕೃಷಿಗೆ ಸಮಸ್ಯೆ ಮಾಡಬಾರದು. ಆದರೆ ಕೃಷಿ ಮಾಡಬಹುದು. ನಿಮಗೆ ರಾಸಾಯನಿಕ ಗೊಬ್ಬರ ಉಪಯೋಗಿಸಬಾರದು, ಸಾವಯವ ಗೊಬ್ಬರ ಮಾತ್ರ ಉಪಯೋಗಿಸಬೇಕು. ಮತ್ತೆ ಕಂಗಿಗೆ ಸಿಂಪಡಣೆ ಅದೆಲ್ಲ ರಾಸಾಯನಿಕ, ಮೈಲುತ್ತಲ್ಲ, ಅದು ಯಾವುದು ಹಚ್ಚುವಾಗಿಲ್ಲ. ಮತ್ತೆ ಹೊಳೆಯಿಂದ ನೀರು ತೆಗಿಬಾರ್ದು, ತೋಡುಗಳಿಂದ ನ್ಯಾಚುರಲ್ ಆಗಿ ಹಾಕಿ ಎಲ್ಲಿಂದ್ರೂ ನೀರು ತೆಗಿಬಾರ್ದು. ಆಮೇಲೆ ನದಿ ನೀರಂತೂ ತೆಗೆಯುವ ಹಾಗೆ ಇಲ್ಲ. ಮತ್ತೆ ಏನು ಗುಡ್ಡ ಇದೆ, ಗುಡ್ಡ ಪ್ರದೇಶದಲ್ಲಿ ನೀವು ಮಾಮೂಲಿ ಕೃಷಿ ಯಾವುದು ಮಾಡುವ ಹಾಗೆ ನೀರು ಮೇಲ್ಮಣ್ಣು ಸವೆದು ಹೋಗುತ್ತೆ. ಲೆವೆಲ್ ಇದ್ದಲ್ಲಿ ಮಾತ್ರ ಮಾಡಬೇಕು, ಲೆವೆಲ್ ಮಾಡುವ ಹಾಗೂ ಇಲ್ಲ ಮಣ್ಣನ್ನ. ಮತ್ತೆ ಬಾವಿ ತೆಗೆಯುವ ಹಾಗಿಲ್ಲ, ಬಾವಿ ತೆಗೆಯುವ ಹಾಗಿಲ್ಲ. ಬೋರ್ವೆಲ್ಗೆ ಯಾವತ್ತೂ ಪರ್ಮಿಷನ್ ಸಿಗೋಲ್ಲ, ಹೊಸ ಟ್ಯಾಪ್ ಕನೆಕ್ಷನ್ ಸಿಗೋಲ್ಲ, ಹೊಸ ಕರೆಂಟ್ ಕನೆಕ್ಷನ್ ಬರೋಲ್ಲ. ಮತ್ತೆ ಪ್ಲಾಸ್ಟಿಕ್ ಮುಕ್ತ ಅಂದ್ಕೊಳ್ಳಿ. ನಾವೇನು ಅರ್ಥ ಮಾಡ್ಕೊಳ್ತೀವಿ? ಪ್ಲಾಸ್ಟಿಕ್ ಬ್ಯಾಗ್ ಅಂತ, ಪ್ಲಾಸ್ಟಿಕ್ ನೀರಿನ ಬಾಟಲ್ ಪ್ಲಾಸ್ಟಿಕ್. ಈ 30ನೇ ತಾರೀಕು ನೀವು ಮೀಟಿಂಗ್ ಮಾಡುವಾಗ ಅದು ತರೋಕ್ಕೂ ಆಗೋಲ್ಲ, ಕೇಸ್ ಹಾಕ್ತಾರೆ ಪಂಚಾಯತ್ ಮೇಲೆ. PVC ಪೈಪುಗಳು ಪ್ಲಾಸ್ಟಿಕ್. ಮಗುವಿಗೆ ಚಾಕ್ಲೇಟ್ ಇಟ್ಕೊಂಡು ಬಂದ್ರೆ ಅಲ್ಲಿ ಗೇಟ್ ಆಗುತ್ತೆ. ಡಿಕ್ಲರೇಷನ್ 30ನೇ ತಾರೀಕು ಇದು ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಆದ್ರೆ ಈ ಗ್ರಾಮಗಳ ಬಾರ್ಡರ್ ಅಲ್ಲಿ ಗೇಟ್ ಹಾಕ್ಬೇಕು ಅಂತ ನಿಯಮ ಇದೆ. ಗೇಟ್ ಒಳಗಡೆ ಬರುವ ಚಾಕ್ಲೇಟ್ ಇಟ್ಕೊಂಡು ಬಂದ್ರೆ ಅದರಲ್ಲೂ ಪ್ಲಾಸ್ಟಿಕ್ ಇದೆ, ಮ್ಯಾಗಿ ಹಿಡ್ಕೊಂಡು ಬಂದ್ರೆ ಅದರಲ್ಲೂ ಪ್ಲಾಸ್ಟಿಕ್ ಇದೆ, ಸಜ್ಜಿಗೆ ರವಾ ಹಿಡ್ಕೊಂಡು ಬಂದ್ರು ಅದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಬರುತ್ತೆ, ಹೌದಲ್ಲ? ಪ್ಲಾಸ್ಟಿಕ್ ಉಪಯೋಗಿಸಬಾರದು ಅಂತ ಹೇಳ್ತಾರೆ ಬ್ಯಾಗ್ಗಳನ್ನ. ಆ ಕಂಪನಿಗಳನ್ನ ನಿಲ್ಲಿಸುವುದಿಲ್ಲ ಅವರು. ಅವರನ್ನು ನಿಲ್ಲಿಸಿಬಿಟ್ರೆ ಸಮಸ್ಯೆ ಮುಗಿದಲ್ಲ. ಕಂಪನಿಗಳಿಗೆ ಪರ್ಮಿಷನ್ ಕೊಡದೇ ಇದ್ರೆ, ಕಂಪನಿ ಕ್ಲೋಸ್ ಆದ್ರೆ ನಾವೇನು ಒಬ್ಬೊಬ್ಬರು ಪ್ಲಾಸ್ಟಿಕ್ ಬ್ಯಾಗ್ ಕಾರ್ಖಾನೆ ಅಂತ ಮಾಡ್ತೇವ? ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಕೃಷಿ ಮಾಡಬಹುದು. ಮತ್ತೇನಾಯ್ತು? ಉತ್ತಮ ತಳಿಯ ಬೀಜಗಳನ್ನು ಉಪಯೋಗಿಸುವ ಹಾಗಿಲ್ಲ, ಹೈಬ್ರಿಡ್ ಬೀಜಗಳನ್ನ ಉಪಯೋಗಿಸುವ ಹಾಗಿಲ್ಲ. ಆದ್ದರಿಂದ ಕೃಷಿ ಮಾಡಬಹುದು. ಮತ್ತೆ ಎರಡನೇದು, ಇದೆಲ್ಲ ಇಕೋ ಫ್ರೆಂಡ್ಲಿ ಆಗಿರ್ಬೇಕು. ಕಟ್ಟಡ ನಿರ್ಮಾಣ ಖಂಡಿತವಾಗಿ ನೀವು ಮಾಡಬಹುದು, ಆದ್ರೆ ದಟ್ ಇಸ್ ಎ ಕೋಡ್, ಬಿಲ್ಡಿಂಗ್ ಕೋಡ್ ಅಂತ. ನೈಸರ್ಗಿಕವಾಗಿರ್ಬೇಕು, ಗ್ರೀನ್ ಬಿಲ್ಡಿಂಗ್ ಕೋಡ್. ಅಂದ್ರೆ ನೀವು ಕಟ್ಟಡಕ್ಕೆ ನಿಮ್ಮ ಮನೆಗೆ ಯಾವ ಪೇಂಟ್ ಕೊಡ್ಬೇಕಂತ ಅವ್ರು ಹೇಳ್ತಾರೆ, ಅದು ಹಸಿರು ಬಣ್ಣದಿರ್ಬೇಕು. ಇನ್ನು ಇಟ್ಟಿಗೆ ಯಾವುದು, ಸಿಮೆಂಟ್ ಯಾವುದು ಯೂಸ್ ಮಾಡುವಾಗಿಲ್ಲ. ನಮ್ಗೆಲ್ಲ ಬರೆಸಿರ್ಬೋದು ದೊಡ್ಡವರಿಗೆಲ್ಲ, ನಮ್ಮ ಮನೆಯಲ್ಲ ಚಿಕ್ಕನೆಲ್ಲ ಹಾಗಿತ್ತು, ಮಣ್ಣನ್ನ ಅಲ್ಲ ಮುದ್ದೆ ಮಾಡಿ ಅಂತ ಮನೆ ಮಾಡಬಹುದು.
ಪೇಂಟಿಗೆ ಬದಲು ಸಗಣಿ ಸಾರಣೆ ಮಾಡಬಹುದು. ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಹೌದು, ಆಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಮತ್ತೆ ಸಿಮೆಂಟ್ ಯೂಸ್ ಇಲ್ಲ, ಮತ್ತೆ ಬ್ಯಾಂಕ್ ಲೋನ್ ಅಂತೂ ಸಿಗುದಿಲ್ಲ ಮನೆಗೆಲ್ಲ. ಬ್ಯಾಂಕ್ ಲೋನ್ ಯಾವತ್ತೂ ಸಿಗಲ್ಲ. ಮತ್ತೆ ಹೊಸ ಹೌಸಿಗೆ ಯಾವತ್ತೂ ಪರ್ಮಿಷನ್ ಇಲ್ಲ. ಹೊಸ ಹೌಸಿಗೆ ಕನ್ವರ್ಷನ್, ಜಾಗ ಕನ್ವರ್ಷನ್ ಮಾಡುವ ಅವಸ್ಥೆ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಈಗ ಜಾಗಕ್ಕೆ ಕ್ರಾಯ ಇದೆಯಾ? ಕೇರಳದಲ್ಲಿ ಸೆನ್ಸಿಗೆ ಲಕ್ಷ ಹೇಳ್ತಾ ಇದ್ರು, ಸೆನ್ಸಿಗೆ. ನಮ್ಮಲ್ಲಿ ಬಂದು ಅವರು ಮಾತಾಡುವಾಗ ಹೇಳ್ತೇವೆ, ಇಲ್ಲಿ ಸೆನ್ಸಿಗೆ ಹೇಳಿದ್ರೆ ನಾವು ಸೆಂಟ್ ಯೂಸ್ ಮಾಡೋದಿಲ್ಲ, ಅದು ಸೆಂಟ್ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿ ಏಕರೆ ಲೆಕ್ಕ ಹೇಳ್ತಾ ಇದ್ದೆವು, ಆದ್ರೂ ಕ್ರಯ ಇತ್ತು. ಈಗ ಯಾರಿಗಾದ್ರು ಬೇಕಾ? ಇಲ್ಲೂ ಬೇಡ, ಕೇರಳದಲ್ಲೂ ಬೇಡ. ಯಾಕೆ? ಎಲ್ರಿಗೂ ಇದ್ರ ಭಯ. ಯಾವುದು ಸಮಸ್ಯೆ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಆದ್ದರಿಂದ ಕನ್ವರ್ಷನ್ ಮಾಡಬಾರ್ದು ಅಂತ ಸಮಸ್ಯೆ ಇಲ್ಲ ಅಂತ ಭಾಷಣ ಮಾಡೋದು ಕೇಳಿದ್ದೇನೆ. ಸಮಸ್ಯೆ ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ದಾರೆ ಕಮಿಟಿ ರಿಪೋರ್ಟ್ ಅಲ್ಲಿ. ಏನು ಕನ್ವರ್ಷನ್ ಮಾಡಬಹುದು? ಹೇಗೆ? ನಿಮ್ಮ ಕೃಷಿ ಭೂಮಿಯನ್ನ ಅರಣ್ಯ ಭೂಮಿಯಾಗಿ ಕನ್ವರ್ಟ್ ಮಾಡಬಹುದು, ಸಮಸ್ಯೆ ಇಲ್ಲ ಅವರಿಗೆ. ಆದರೆ ಅರಣ್ಯ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಅಥವಾ ಕೃಷಿ ಭೂಮಿಯನ್ನು ಕೃಷಿಯೇತರ ಉಪಯೋಗ ಅಂದರೆ ನಿಮ್ಮ ಮನೆ ಕಟ್ಟಲಿಕ್ಕೆ ಅಂತ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ. ನನ್ನ ಕಡತದಲ್ಲಿದ್ದ ಅದೇ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀನಿ, ನಂದು ಯಾವುದು ಸೇರಿಸ್ತಾ ಇಲ್ಲ, ಅದರಲ್ಲಿ ಇದ್ದುದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಹೊಸ ಹೌಸ್ ಮನೆ ಕಟ್ಟುವಾಗ ನಿಮಗೆ ತೆಂಗಿನ ಗರಿಯಲ್ಲೆಲ್ಲ ಗೋಡೆ ಕಟ್ಬೋದಲ್ಲ, ನಮ್ಗೆ ಹಾಗೆಲ್ಲ ಗೊತ್ತಿಲ್ಲ. ತೆಂಗಿನ ಗರಿನೇ ಇದು ಮಾಡಿ ಆ ಗೋಡೆ ಕಟ್ಟಬಹುದು. ಮತ್ತೆ ಹೌದು, ಪ್ಲಾಸ್ಟಿಕ್ ಹಾಗೆ ಗೋಡೆ ಕಟ್ಟುವಾಗೆಲ್ಲ ಪ್ಲಾಸ್ಟಿಕ್ ಹಾಗೆಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ. ಕಾಡಿಗೆ ಹೋಗ್ಬೇಕು, ಬಳ್ಳಿ ಸಿಗುತ್ತಲ್ಲ, ಅದನ್ನು ತಗೊಂಡು ಬರ್ಬೇಕಷ್ಟೇ. ಮತ್ತೆ ಅಲ್ಲಿ ಅದು ಕಾಡಿಗೆ ಹೋಗ್ಬಾರ್ದು, ಕಾಡಿಗೆ ಹೋಗ್ಬಾರ್ದು. ಅದು ಹೋದ್ರೆ ನಿಯಮದ ಪ್ರಕಾರ ನೀವು ಕಾಡಿಗೆ ಮೂತ್ರ ಶಂಕೆ ಮಾಡ್ಲಿಕ್ಕೆ ಹೋಗಿದ್ರು ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು. ಅದು ತಪ್ಪು, ಟ್ರೆಸ್ಪಾಸ್ ಅಂತ ಹೇಳ್ತೀವಿ. ಮತ್ತೆ ಲ್ಯಾಂಡ್ ಕನ್ವರ್ಷನ್ ಆಗಾಯಿತು. ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಏನಾಗಿದೆ ಗೊತ್ತಾ? ESZ ಸೆನ್ಸಿಟಿವ್ ಏರಿಯಾ ಝೋನ್ಗಳಂತ 1, 2, 3 ಮಾಡಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಈಗ ಮೊನ್ನೆ ನಮ್ಮ ಅರಣ್ಯ ಸಚಿವರು ಹೇಳಿದ್ರು, ನಮ್ಗೇನು ಸಮಸ್ಯೆ ಇಲ್ಲ, 16,000 ನೀವು ಮಾಡ್ಕೊಂಡ್ರೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ. ಅಲ್ಲಿ ಹೊಳೆಯವರು ಈ ಸಚಿವರಲ್ಲಿ ಕೇಳಬೇಕು, ಸ್ವಾಮಿ ನಮ್ಮ ಅಲ್ಲಿ ಹೊಳೆ ಈ ನೀವು ಹೇಳಿದ 16,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಬರುತ್ತಾ? ನಾನು ಚಾಲೆಂಜ್ ಮಾಡ್ತೀನಿ, ಯಾವಾಗಲೂ ಹೇಳಲ್ಲ, ಯಾರೊಬ್ಬರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೊಳೆಯಲ್ಲಿ ಬರುತ್ತೆ, ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅದು ಯಾರು ಹೇಳಲ್ಲ, ಎಲ್ಲರೂ ಹೇಳ್ತಾರೆ. ರಾಜಕೀಯದವರು ಯಾರಿಗೂ ಸಪೋರ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ಗೊತ್ತಾ? 2012ರಿಂದ ನೀವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದೀರಿ. 2012 ಜುಲೈ 30ರಿಂದ ಅಲ್ಲಿ ಹೊಳೆಯವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೀರಿ. ಏನು? ವಿಶ್ವಸಂಸ್ಥೆಯ ಯುನೆಸ್ಕೋ ಅನ್ನುವ ಅಂಗಸಂಸ್ಥೆಯ ಹೆರಿಟೇಜ್ ಲಿಸ್ಟ್ ಅಲ್ಲಿ ಅಲ್ಲಿ ಹೊಳೆ ಇರ್ಬೋದು. ಪಶ್ಚಿಮ ಘಟ್ಟವನ್ನ ಅಭಿವೃದ್ಧಿಪಡಿಸುವುದಕ್ಕೆ, ಮರಗಳನ್ನು ಸಾಕುವುದಕ್ಕೆ ಎಲ್ಲ ಕೋಟಿಗಟ್ಟಲೆ ಬಿಲಿಯನ್ ಗಟ್ಟಲೆ ಹಣ ಬರ್ತಾ ಇದೆ ವಿಶ್ವಸಂಸ್ಥೆಯಿಂದ. ವರ್ಲ್ಡ್ ಹೆರಿಟೇಜ್ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿರುವಂತಹ ಕಾಡನ್ನ, ಪರಿಸರವನ್ನ ಸಂರಕ್ಷಿಸಲಿಕ್ಕೆ ಆರ್ಥಿಕವಾದ ಸಹಾಯವನ್ನು ಅವರು ಕೊಡ್ತಾರೆ. ಆದ್ದರಿಂದ ಅವರಿಗೆ ಹೆಚ್ಚೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೊಸ ದಾರಿಗಳು ಡಾಮರ್ ಅಂತ ಯೂಸ್ ಮಾಡುವಾಗಿಲ್ಲ. ಹೊಸ ಮಾರ್ಗ ಮಾಡಬೇಕಿದ್ರೆ ಮತ್ತೆ ಮೇಲ್ಮಣ್ಣು ತೆಗೆಯುವ ಹಾಗಿಲ್ಲ, ಇದ್ದ ಮಾರ್ಗದಲ್ಲಿ ಓಡಾಡಬಹುದು. ಮತ್ತೆ ರೋಡ್ ಅಗಲ ಮಾಡುವುದು ಅಂತದ್ದು ಯಾವುದು ಸಾಧ್ಯ ಇಲ್ಲ. ಸರ್ಕಾರ ಯೋಜನೆಗಳು ಯಾವುದು ಸಿಗುವುದಿಲ್ಲ, ಲೋನ್ಸ್ ಖಂಡಿತ ಸಿಗುವುದಿಲ್ಲ. ಮತ್ತೆ ಗ್ಯಾಸ್ ಯೂಸ್ ಮಾಡ್ತೀರ? ಎಷ್ಟು ಮಂದಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀರಿ? ಅಡಿಗೆ ಕೈ ಎತ್ತಿ ನೋಡ, ಎಲ್ಲರೂ ಯೂಸ್ ಮಾಡ್ತೀವಿ. ಅದೆಲ್ಲ ನೋಟಿಫಿಕೇಶನ್ ಆದ್ರೆ ಅದು ಆಗೋಲ್ಲ. ಸೌದೆಯಲ್ಲಿ ಕಾಡಿಗೆ ಹೋಗ್ಲಿಕ್ಕಿಲ್ಲ, ಮನೆಯಲ್ಲಿ ಅಲ್ಲಿ ತೆಂಗಿನ ಗರಿಯಲ್ಲಿ ಇದ್ರೆ ಅದನ್ನು ತೆಗೆದು ಉಳಿಸಬಹುದು, ಕಾಡಿಗೆ ಹೋಗುವಾಗಿಲ್ಲ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಮತ್ತೆ ಒಂದು ಮರ ಮನೆ ಮೇಲೆ ಬೀಳ್ಲಿಕ್ಕೆ ಆಗಿದೆ ಅಂದ್ರೆ ಪರ್ಮಿಟೆಡ್ ಅಂತ, ಪ್ರೊಹಿಬಿಟೆಡ್, ರೆಗ್ಯುಲೇಟೆಡ್ ಅಂಡ್ ಪರ್ಮಿಟೆಡ್ ಅಂತ 3 ವಿಭಾಗ ಮಾಡಿದ್ದಾರೆ. ಕೆಲವರು ಸಂಪೂರ್ಣ ನಿಷೇಧ, ಕೆಲವು ವಿಷಯಗಳು 76 ವಿಷಯಗಳಿವೆ, ಎಲ್ಲ ನಾನು ಪಟ್ಟಿ ಮಾಡುವುದಿಲ್ಲ. ಪ್ರೊಹಿಬಿಟೆಡ್ ಅಂದ್ರೆ ಸಂಪೂರ್ಣ ನಿಷೇಧ, ನೀವು ಮಾಡುವ ಹಾಗೆ ಇಲ್ಲ. ಎರಡನೇದು ರೆಗ್ಯುಲೇಟೆಡ್, ಇಷ್ಟರ ಮಟ್ಟಿಗೆ ಮಾಡಬಹುದು. ಡ್ಯಾಮ್ ಕಟ್ಟಬಹುದರೆ 15 ಮೀಟರ್ ಎತ್ತರದ ಡ್ಯಾಮ್ ಕಟ್ಟಬಹುದು. ಇನ್ನು ಎಲ್ಲಿಯಾದ್ರೂ ಡ್ಯಾಮ್ ಇದ್ರೆ ಅದನ್ನ ಡಿಕಮಿಷನ್ ಮಾಡಬೇಕು, ಅಂದ್ರೆ ನಿಧಾನಕ್ಕೆ ತೆಗಿಬೇಕು. ಒಂದೊಂದು ಕಲ್ಲು ಎತ್ತರೆ ತೆಗೆದು ಹೋಗಿ ಅಲ್ವಾ, ಮತ್ತೆ ನೀರೆಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಹಾಗೆ ಗ್ರೀನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು. ಎಷ್ಟು ಸಂಕ್ಷಿಪ್ತವಾಗಿ ಹೇಳಿದೆ. ಗ್ಯಾಸ್ ಸಿಲಿಂಡರ್ ಯಾವುದು
ಮತ್ತೆ ಈಗ ನೀವು ವಿರಾಜಪೇಟೆಯಿಂದ ಕೇರಳಕ್ಕೆ ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸಿಗರೇಟ್ ಫ್ರೀ ಝೋನ್. ನೀವು ಬೀಡಿ ಸಿಗರೇಟ್ ಓದುವಾಗಿಲ್ಲ, ಮರಗಳಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ, ಅದಕ್ಕೆ ಉಬ್ಬಸ ಬರುತ್ತೆ ಅಲ್ವಾ, ಕಾಡು ಪ್ರಾಣಿಗಳಿಗೂ ಉಬ್ಬಸ ಬರುತ್ತೆ. ಆದ್ದರಿಂದ ಖಂಡಿತ ಅದು ಮಾಡುವ ಹಾಗಿಲ್ಲ. ನಾನು ಹೇಳೋದಂದ್ರೆ ಇಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಈಗ ಸಮಸ್ಯೆ 2002ರಿಂದ ನಾವು ಹೋರಾಟ ಮಾಡಬೇಕಿದ್ರೆ ಸಮಸ್ಯೆ ಏನಾಯ್ತು ಗೊತ್ತಾ? ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಒಳ್ಳೆ ರಾಜ ಇದೊಂದು ಊರಲ್ಲಿ, ಅವರಿಗೆ 25 ವರ್ಷ ಆಳ್ವಿಕೆ. ಜನರಿಗೆ ರಾಜ ಅಂದ್ರೆ ಜೀವ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಮಧ್ಯಗಳನ್ನ. 25ನೇ ವರ್ಷ ಆಚರಣೆ ಮಾಡ್ಬೇಕು ಅಂತ, ಜೂಬಿಲಿ ವರ್ಷ ಅಲ್ವಾ, ಆಚರಣೆ ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಪಟ್ಟರು. ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಾಗ ರಾಜ ಹೇಳಿದ, ಇಲ್ಲ ನಾವು ಹಾಗೆಲ್ಲ ಖರ್ಚು ಮಾಡಬಾರ್ದು ಆಚರಣೆಗೆ ಅಂತ, ಎಷ್ಟೋ ಬಡವರಿದ್ದಾರೆ, ಊಟಕ್ಕೂ ಇಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಆದ್ದರಿಂದ ಅದನ್ನ ಹಣವನ್ನು ಅವರಿಗೆ ಕೊಟ್ಬಿಡಿ, ದಾನ ಮಾಡಿಬಿಡಿ, ಅದೇ ನಮಗೆ ಸಂತೋಷ. ಅವರು ಹೇಳಿದ್ರಿಲ್ಲ, ನಾವು ಖರ್ಚು ಮಾಡಲ್ಲ, ನಮ್ದು ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಬೆಳೆ ಇದೆ. ಒಂದು ವೇಳೆ ಭತ್ತ ಇರುವಂತಹ ಗ್ರಾಮದಿಂದ ಅಕ್ಕಿ ಕೊಡ್ತಾರೆ, ಏನು ಖರ್ಚಿಲ್ಲ, ಸ್ವಲ್ಪ 1 ಕೆಜಿ ಅಕ್ಕಿ ಕೊಡ್ತಾರೆ. ಮತ್ತೆ ಒಂದು ಗ್ರಾಮದಲ್ಲಿ ಹಾಲು, ಹೈನುಗಾರಿಕೆ ಇದೆ, ಅವರು ಆವತ್ತಿನ ಸೆಲೆಬ್ರೇಷನ್ ಬೇಕಾದ ಹಾಲು ಕೊಡ್ತಾರೆ. ಒಂದೊಂದು ವಿಷಯ, ತೆಂಗಿನ ಮರ ಇರುವವರು ತೆಂಗಿನ ಕಾಯಿ ಕೊಡ್ತಾರೆ. ಈ ಎಲ್ಲವನ್ನ ಹೀಗೆ ವಿಶೇಷವಾಗಿ ಅವರಿಗೆ ಹೇಳಿ ಕೊನೆಗೆ ರಾಜ ಒಪ್ಪಿಕೊಂಡ. ಒಂದು ಗ್ರಾಮದವರಿಗೆ ಏನು ಹಾಲು ಕೊಡ್ಬೇಕು ಅಂತ, ಅವರಿಗೆ ಫುಲ್ ಹಸು ಸಾಕ್ತಾರೆ, ತುಂಬಾ ಹಾಲಿದೆ. ಅದಕ್ಕೆ ಗ್ರಾಮದ ಮುಖ್ಯಸ್ಥರು ಅವರೊಂದ್ ಕಡೆ ದೊಡ್ಡ ಹೊಂಡೆ ಇರಿಸಿದ್ರು, ಯಾಕಂದ್ರೆ ಎಲ್ಲರೂ ಕೊಂಡೋಗ್ಬೇಕಾಗಲ್ಲ, ಒಟ್ಟಿಗೆ ಹಾಕಿಬಿಟ್ಟು ಕೊಂಡೋಗೋಣ ಅಂತ. ಪ್ರತಿಯೊಬ್ಬರು ತಂದು ಹಾಲು ಹಾಕಿ ಹೋಗ್ತಾ ಇದ್ರು. ತುಂಬಾ ಮುಗಲ್ನಗೆಯಿಂದ ಎಲ್ಲರೂ ಸಾಕ್ತಾರೆ, ಪ್ರತಿಯೊಬ್ಬರು ಹಾಲು ಹಾಕಿದ್ರು. ಕೊನೆಗೆ ಗ್ರಾಮದ ಮುಖಂಡರು ಬಂದು ಅದನ್ನು ಕೊಂಡೋಗ್ಬೇಕಲ್ಲ, ಗಾಡಿ ಹಿಡ್ಕೊಂಡು ಬಂದ್ರು. ಅದರ ಮುಚ್ಚಳ ತೆಗೆದು ನೋಡ್ಬೇಕಿದ್ರೆ ಖಾಲಿ ನೀರು ಮಾತ್ರ ಇದೆ, ಖಾಲಿ ನೀರು ಮಾತ್ರ ಇದೆ. ಯಾಕೆ ಗೊತ್ತಾ? ಒಬ್ಬ ಆಲೋಚನೆ ಮಾಡಿದ, ಒಂದು 100-300 ಲೀಟರ್ ಅದರಲ್ಲಿ ಇರ್ಬೋದು, ಅದ್ರಲ್ಲಿ 1 ಲೀಟರ್ ಹಾಲು ನೀರು ನಾನು ಹಾಕಿಬಿಟ್ರೆ ಯಾರಿಗಾದ್ರೂ ಗೊತ್ತಾಗುತ್ತಾ? 1 ಲೀಟರ್ ನೀರು 300 ಲೀಟರ್ 1 ಲೀಟರ್ ನೀರು ಹಾಕಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತಾ? ಇಲ್ಲ. ಗ್ರಾಮದವರೆಲ್ಲರೂ ಒಳ್ಳೆಯರಾದ ಎಲ್ಲರೂ ಹಾಗೆ ಚಿಂತೆ ಮಾಡಿಬಿಟ್ರು. ಇದು ಸಕ್ಸಸ್ ಆಗ್ಬೇಕಿದ್ರೆ ನಾವು ಆ ರೀತಿ ಚಿಂತೆ ಮಾಡಿದ್ರೆ ನಡೆಯುವುದೇ ಇಲ್ಲ. 2002 ಹಾಗೆ ಆಯ್ತು. ಬಚಾವಾಗುದಿದ್ರೆ ನಾವು ಬಚಾವಾಗ್ತೇವೆ ಅಂತ, ಅವರೆಲ್ಲ ಹೋರಾಡಿ ಬಚಾವಾಗುದಿದ್ರೆ ನಾವು ಬಚಾವಾಗ್ತೇವೆ, ಆಗೋಲ್ಲ. ಹಳ್ಳಿ ಹೊಳೆ ಜನ ತೀರ್ಮಾನ ಮಾಡಿದ್ರೆ ಖಂಡಿತ ಸಾಧ್ಯ ಉಂಟು. ನಿಮಗೆ ಎಕ್ಸೆಪ್ಷನ್ ಸಿಗಬಹುದು, ಆದರೆ ಈ ಜಡಿಕಲ್ನವರಿಗೆ ಸಿಗಲಿಕ್ಕಿಲ್ಲ. ಯಾಕಂದ್ರೆ ನೀವು ಮಾತ್ರ ಹೋದ್ರೆ, ನಾವು ಹೇಳೋದು ನೀವು ಮಾತ್ರ ಹೋದ್ರೆ ನಿಮ್ಗೆ ಸಿಗ್ಬಹುದು. ಆದ್ರೆ ಸಿಗ್ಬೇಕಿದ್ರೆ ಜನಶಕ್ತಿ ಹೆಚ್ಚಿದ್ದಷ್ಟು ನಮಗೆ ಪ್ರೆಷರ್ ಜಾಸ್ತಿ ಕೊಡ್ಬೋದು, ಹೌದಲ್ಲ? ಆದ್ರೆ ನಾವು ಮಾತ್ರ ಹೋಗ್ಬೇಕು ಅಂತಲ್ಲ. ಒಂದು ಹಳ್ಳಿಯಲ್ಲಿ ಒಂದು ಮನೆಯು ಬಾಕಿ ಇರೋಲ್ಲ, ಯಾಕಂದ್ರೆ 1 ಯೂನಿಟ್ ಅಂತ ಹಳ್ಳಿಯನ್ನು ತಗೊಂಡಿದ್ದಾರೆ. ಈಗ ಮಾಧವ ಗಾಡ್ಗಿಲ್ ಸಮಿತಿ ಅಂತ ನಾನು ಹೇಳಿದೆ, ಅದರಲ್ಲಿ 65% ಇಡೀ ಪಶ್ಚಿಮ ಘಟ್ಟವನ್ನ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ದು, ಅದರಲ್ಲಿ 65% ಪಶ್ಚಿಮ ಘಟ್ಟವನ್ನ ಏನ್ ಮಾಡಿತು, ವಿಶೇಷವಾಗಿ ಸೂಕ್ಷ್ಮ ವಲಯ ಅಂತ ಗುರುತಿಸಿದ್ರು. ಆದ್ರೆ ಆಗ ಎಲ್ಲರೂ ಅಲ್ಲಿಗೆ ಮಾಡಿದ್ರು, ಅಯ್ಯೋ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೇವೆ ಅಂತ. ಅದಕ್ಕೆ ಕಸ್ತೂರಿ ರಂಗನನ್ನ ಕರ್ಕೊಂಡು ಬಂದ್ರು. ಪಾಪ ಏನಾದ್ರೂ ಸ್ವಲ್ಪ ಕನ್ಸೆಷನ್ ಮಾಡಿ ಜನರಿಗೆ ಸಮಸ್ಯೆ ಆಗದಾಗ ಮಾಡಿ ಅಂತ ಹೇಳಿದ್ರು. ಕಸ್ತೂರಿ ರಂಗನ್ ಏನ್ ಮಾಡಿದ್ರು, ಅವರ ಸಮಿತಿ 9 ಮೆಂಬರ್ ಸಮಿತಿ ಏನ್ ಮಾಡಿದ್ರು, ಅವರು 37%ಗೆ ತಂದ್ರು. ಅದನ್ನ 65% ಇದ್ದದನ್ನ 37%ಗೆ ತಂದ್ರು. ಇದೆಲ್ಲ ಬಾಕಿ ಕೇರಳಕ್ಕೆ ಈಗ ಎಕ್ಸೆಪ್ಷನ್ ಕೊಟ್ಟದಲ್ಲ, ಅದಕ್ಕೆ 30ರಿಂದ ಹೋಗ್ಬೇಕು. 6 ನೋಟಿಫಿಕೇಶನ್ ಆಯಿತು. ಈ ಮಾಧವ ಗಾಡ್ಗಿಲ್ ಕಮಿಟಿ ಬಂದದ್ದು ಅವರಿಗೆ ಬೈಬೇಡಿ ಪಾಪ, ಅವರು ನಿಮಗೆ ಸಹಾಯ ಮಾಡಿದ್ದಾರೆ. ನಿಮ್ಮನ್ನ ಹೇಗೆ ಸಹಾಯ ಮಾಡಬೇಕು ಅಂತ ಅವ್ರು ನೋಡಿದ್ರು. ಕಸ್ತೂರಿ ರಂಗನ್ ಅವರು ಬಂದದ್ದು, ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಅಧಿಕಾರ ಕೊಟ್ಟದ್ದು ಜನಸಾಮಾನ್ಯರಿಗೆ ತೊಂದರೆ ಆಗದ ಹಾಗೆ ಯಾವ ರೀತಿ ನಾವು ಕಾಡನ್ನ ಸಂರಕ್ಷಿಸಬಹುದು ಅಂತ ಕಲಿಯುವುದಕ್ಕೋಸ್ಕರ. ಅದಕ್ಕೆ ಅವರು ಬಂದರು, ಎಲ್ಲ ಕಡೆ ಬಂದರು. ಈಗ ನೋಡಿ, ಕೇರಳದಲ್ಲಿ ಜಂಟಿ 2012 ಆಯಿತು ನೋಟಿಫಿಕೇಶನ್, ಅದರಲ್ಲಿ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ನೋಟಿಫಿಕೇಶನ್ ಆಯಿತು, 12ರಲ್ಲಿ ನೋಟಿಫಿಕೇಶನ್ ಆಯಿತು, 13ರಲ್ಲಿ ನೋಟಿಫಿಕೇಶನ್ ಆಯಿತು, 15ರಲ್ಲಿ ನೋಟಿಫಿಕೇಶನ್ ಆಯಿತು, 16ರಲ್ಲಿ ನೋಟಿಫಿಕೇಶನ್ ಆಯಿತು, 18ರಲ್ಲಿ ಆಯಿತು, 19ರಲ್ಲಿ ಆಯಿತು, 24ರಲ್ಲಿ ಆಯಿತು. ಅಲ್ಲೆಲ್ಲ ಅವರು ಕೇಳಿದ್ದಿಷ್ಟೇ, ನಿಮಗೆ ಸಮಸ್ಯೆ ಇದೆಯಾ? ನಿಮ್ಮಲ್ಲಿ ಎಷ್ಟು ಮಂದಿಗೆ ಸಮಸ್ಯೆ ಇದೆ ಅಂತ ಗೊತ್ತು? ಕೈ ಎತ್ತಿ ನೋಡಿ, ಎಲ್ಲರಿಗೂ ಗೊತ್ತು. ನಿಮ್ಮಲ್ಲಿ ಎಷ್ಟು ಮಂದಿ ಪಂಚಾಯತಿ ಅಧ್ಯಕ್ಷರಿಗೆ ಹೋಗಿ ಹೇಳಿದ್ದೀರಿ, ಸ್ವಾಮಿ ನೀವು ನಮ್ಮ ಪಂಚಾಯತಿ ಅಧ್ಯಕ್ಷರು, ನಮಗೆ ಒಂದು ಸಮಸ್ಯೆ ಇದೆ ಪರಿಹಾರ ಮಾಡಿಕೊಡಿ ಅಂತ ಹೇಳಿದವ್ರನ್ನ ಕೈ ಎತ್ತಿ ನೋಡ. 2-3 ಮಂದಿ ಹೇಳಿದ್ರು. ಅಥವಾ ನಿಮ್ಮ MLA ಅವರ ಹತ್ರ ಹೋಗಿ, ಇವತ್ತಲ್ಲ ಇದಕ್ಕೆ ಮೊದಲು, ಇದಕ್ಕೆ ನಿನ್ನೆ ಮನೆ ಹೋದ್ರಲ್ಲ,
ನಿಮ್ಮ MLA ಅವ್ರಿಗೆ ಸಿಕ್ಕಿದಾಗ ನಮ್ಗೆ ಈಗ ಸಮಸ್ಯೆ ಇದೆ, ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡಿ ಅಂತ ಹೇಳಿದವರು ಒಂದು ಕೈ ಎತ್ತಿ ನೋಡಿ. ಹಾ, 1 2 ಮಂದಿ ನೋಡಿ, ಯಾವುದೋ ಮಗುವಿಗೆ ಹಾಲು ಸಿಗುತ್ತೆ ಅಂತ ಹೇಳ್ತಾರೆ, ಹೌದಲ್ಲ? ನೀವು ಹೇಳ್ತಾನೆ ಇಲ್ಲ ನಮ್ಗೆ ಸಮಸ್ಯೆ ಉಂಟು ಅಂತ. ಈಗಲೂ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ರೀತಿ 100 ಮೀಟಿಂಗ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಇದಾದ್ಮೇಲೆ ನನಗೆ ಒಳ್ಳೆ ರೀತಿಯಲ್ಲಿ ಒಂದು ಧನ್ಯವಾದ ಹೇಳ್ತಾರೆ, ಹೌದಲ್ಲ? ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾರೆ. ಚಪ್ಪಾಳೆ ಹೊಡಿತೀರಿ, ಎದ್ದು ಹೋಗ್ತೀರಿ, ಮುಗೀತು. ಎದ್ದು ಹೋಗ್ತೀರಿ, ಮುಗೀತು. ಮತ್ತೆ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಯಾರಿದ್ದಾರೆ? ಈಗ ಇವರು ಇಷ್ಟೇನೋ ಕಷ್ಟಪಟ್ಟು ನಿಮ್ಮಲ್ಲಿ ಇಲ್ಲಿ ತಂದ್ರು. ಇದೇನಾದ್ರೂ ಪರಿಹಾರ ಆಗ್ಬೇಕಿದ್ರೆ ನಾನು ಹೇಳ್ತೀನಿ ಏನೆಲ್ಲ ಮಾಡ್ಬೋದು ಅಂತ 7 ವಿಷಯಗಳನ್ನು ಹೇಳ್ತೀನಿ.